ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಪಾಂಡುಪುರ ತಾಲೂಕು ಮಹಿಳಾ ಘಟಕವನ್ನು ರಚಿಸಲಾಯಿತು. ತಾಲೂಕಿನ ಮೇಲ್ಕೋಟೆ ಪ್ರವಾಸಿ ಮಂದಿರದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಾಲೂಕು ಮಹಿಳಾ ಘಟಕವನ್ನು ರಚಿಸಿದ್ದು, ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಲಾಯಿತು. ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ತಾಲೂಕು ಮಹಿಳಾ ಘಟಕಕ್ಕೆ ನೂತನ ಅಧ್ಯಕ್ಷರನ್ನಾಗಿ ಜಯಲಕ್ಷ್ಮಿ ಪುಟ್ಟರಾಜು ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಉಳಿದಂತೆ ಮಮತಾ ಲೋಕೇಶ್ ಪ್ರಧಾನ ಕಾರ್ಯದರ್ಶಿ, ಸುಭದ್ರ ಸಂಭುಗೌಡ ಉಪಾಧ್ಯಕ್ಷರು, ಸೌಮ್ಯಶ್ರೀ ಕುಮಾರ್ ಕಾರ್ಯದರ್ಶಿ, ಪ್ರೇಮ ಮೋಹನ್ ಖಜಾಂಚಿ ಆಗಿ ಅವರನ್ನು ಸರ್ವಾನುಮತದಿಂದ ನೇಮಕ ಮಾಡಲಾಯಿತು. ಇದೇ ವೇಳೆ ನಿವೃತ್ತ ಪೊಲೀಸ್ ಅಧಿಕಾರಿ ಸತ್ಯೇಂದ್ರ ಕುಮಾರ್ ಅವರನ್ನು ಒಕ್ಕೂಟದ ಜಿಲ್ಲಾ ಘಟಕದ ನೂತನ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಯಿತು. ಈ ವೇಳೆ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ರಮೇಶ್, ಜಿಲ್ಲಾಧ್ಯಕ್ಷ ಗೋಪಾಲ್, ಜಿಲ್ಲಾ ಖಜಾಂಚಿ ಇಟ್ನಳ್ಳಿ ಕೊಪ್ಪಲು ನಾಗರಾಜ್ ಅವರುಗಳು ಮಾತನಾಡಿ, ಒಕ್ಕಲಿಗರಿಗೆ ದೌರ್ಜನ್ಯ ಹಾಗೂ ಸಮಸ್ಯೆಗಳು ಎದುರಾದಾಗ ಸಂದರ್ಭದಲ್ಲಿ ಒಗ್ಗೂಡಿ ಹೋರಾಟ ನಡೆಸಬೇಕು. ಆ ಮೂಲಕ ಜನಾಂಗದ ಹಿತ ಕಾಯುವ ಕೆಲಸಕ್ಕೆ ಎಲ್ಲರೂ ಒಗ್ಗೂಡಿ ಮುಂದಾಗೋಣ ಎಂದರು. ಇದೇ ವೇಳೆ ಬಿಗ್ ಬಾಸ್ ವಿಜೇತ ಗಿಲ್ಲಿಯನ್ನು ಮಳವಳ್ಳಿಯಲ್ಲಿ ಒತ್ತು ಮೆರೆಸಿದ್ದನ್ನು ಸಭೆಯಲ್ಲಿ ಖಂಡಿಸಲಾಯಿತು. ಯಾವುದೇ ಸಾಧನೆ ಹಾಗೂ ಸಮಾಜ ಸೇವೆ ಮಾಡದ ಗಿಲ್ಲಿಯನ್ನು ಆ ರೀತಿ ಒತ್ತು ಮೆರೆಸಿದ್ದು ಸರಿಯಲ್ಲ. ಜೊತೆಗೆ ಆತನಿಗೆ ಎಸ್ಕಾರ್ಟ್ ವ್ಯವಸ್ಥೆ ಕೂಡ ಒದಗಿಸಿದ ಕ್ರಮವನ್ನು ಖಂಡನೀಯ ಎಂದು ತಿಳಿಸಿದರು. ಸಭೆಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ ಎನ್ ಕೃಷ್ಣೇಗೌಡ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಲೀಲಾವತಿ, ಪ್ರಧಾನ ಕಾರ್ಯದರ್ಶಿ ಅರುಣ, ಖಜಾಂಚಿ ಶೋಭಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷರು ಶುಭವಾಗಲಿ. ಇನ್ನು ಒಂದು ತಿಂಗಳೊಳಗೆ ತಾಲೂಕು ಕಮಿಟಿಯ ಪುನರ್ರಚನೆ ನಿಮ್ಮ ಜವಾಬ್ದಾರಿ ಇದೆ, ಮಾಡಿ. ಮಮತಾ ಯೋಗೇಶ ಲೋಕೇಶ ಈ ಒಂದು ಸಂಘಟನೆಯ ಉದ್ದೇಶ ಒಕ್ಕಲಿಗರನ್ನ ಒಗ್ಗೂಡಿಸಿಕೊಂಡು, ಆಮೇಲೆ ಸಂಘಟನೆ ಅಂತೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಕ್ರಿಯವಾಗಿ ಸಂಘಟನೆ ಮುಂದೆ ಕೇಳಲ್ಲ. ಯಾಕೆಂದ್ರೆ ನಿಮ್ಗೆ ಯಾರು ಕೊಡಲ್ಲ. ಬಿಡುವಿನ ವೇಳೆಯಲ್ಲಿ ಸಮಯ ಸಿಕ್ಕಾಗ ನನ್ನ ಜನಾಂಗದ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಯಾಕೆಂದ್ರೆ ಇವತ್ತು ನಾವ್ಯಾವುದೇ ಜಾತಿಯವ್ರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೋಸ್ಕರ ಸಂಘಟನೆಗೆ ಅಲ್ಲ, ಬೇರೆಯವ್ರನ್ನ ಕಡೆಗಾಣಿಸೋಲ್ಲ. ಎಲ್ಲ ಜನಾಂಗವನ್ನು ಪ್ರೀತಿಸೋಣ, ಆದರೆ ನಮ್ಮ ಜನಾಂಗದ ಪರವಾಗಿ ಕೆಲಸ ಮಾಡೋಣ. ನಮ್ಮ ಜನಾಂಗದಲ್ಲಿ ತುಂಬ ತುಳಿತಕ್ಕೊಳಗಾದವರು ಅನೇಕ ಜನ ಇದ್ದಾರೆ. ಅವ್ರಿಗೇನಾದ್ರು ಸಮಯ ಸಂದರ್ಭ ಬಂದಾಗ ನಾವು ಅವ್ರ ಪರವಾಗಿ ನಿಲ್ಲುವ ಒಂದು ಕೆಲಸ ಆಗಬೇಕು. ಈಗಾಗಲೇ ಇದು ಅಖಿಲ ಕರ್ನಾಟಕ ಒಕ್ಕೂಟ ಪ್ರಾರಂಭ ಆಗಿ ಸುಮಾರು ಒಂದು 15 ವರ್ಷಗಳಾಗಿದೆ. ಇಡೀ ರಾಜ್ಯದ ಉತ್ತರ ಕರ್ನಾಟಕದಿಂದ ಹಿಡಿದು ಚಾಮರಾಜನಗರ ಜಿಲ್ಲೆವರೆಗೂ ಜಿಲ್ಲಾ ಸಂಘಟನೆಗಳಾಗಿದೆ, ತಾಲೂಕು ಸಂಘಟನೆಗಳಾಗಿದೆ. ಉತ್ತರ ಕರ್ನಾಟಕದಲ್ಲಿ ಭಾಳ ಪ್ರಬುದ್ಧಮಾನವಾಗಿ. ಅದರಿಂದ ನಾವೇನು ಮಾಡಬೇಕು ಅಂದರೆ, ನಾವು ನೀವೆಲ್ಲ ಸೇರಿ ನನ್ನ ಜನಾಂಗವನ್ನು ಪ್ರೀತಿಸೋಣ, ನನ್ನ ಜನಾಂಗದ ಪರವಾಗಿ ಕೆಲಸ ಮಾಡೋಣ. ಇದಕ್ಕೆ ರಾಜ್ಯಾಧ್ಯಕ್ಷರಾಗಿ ಮಧುಸೂದನ್ ಅಂತೇಳಿ ನೆಲಮಂಗಲದವರಿದ್ದಾರೆ, ಮತ್ತು ಜವರಾಜು ಅಂತೇಳಿ ಪ್ರಧಾನ ಕಾರ್ಯದರ್ಶಿದ್ದಾರೆ. ಹೀಗೆ ಒಂದು ರಾಜ್ಯ ಸಮಿತಿ ಬೆಂಗಳೂರಿದೆ. ನೆಲಮಂಗ ಆಫೀಸಲ್ಲಿ ಒಂದು ಕಚೇರಿಯನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಹಾಗೆ ಮಂಡ್ಯ ಜಿಲ್ಲೆಯಲ್ಲೂ ಮಹಿಳಾ ಅಧ್ಯಕ್ಷರಾಗಿ ನಮ್ಮ ಲೀಲಾವತಿ ಕೆಲಸ ಮಾಡ್ತಾಯಿದ್ದಾರೆ. ಜನರಲ್ ಅಧ್ಯಕ್ಷರಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದರೂ ಇವರು ಇವತ್ತು ನಿವೃತ್ತಿ ಆದಮೇಲೆ ನನ್ನ ಜನಾಂಗದ ಪರವಾಗಿ ಕೆಲಸ ಮಾಡೋ ಅಂಥೇಳಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಈಗ ಸತ್ಯೇಂದ್ರ ಪ್ರಸಾದ್, ಈಗ ನಾಗರಾಜ್ ಅವರು ಇವ್ರವೇ ಸರ್ಕಾರಿ ಕೆಲಸವನ್ನು ಮಾಡಿ ನಿವೃತ್ತಿಯಾಗಿ ನಂತರ ನಮ್ಮ ಜನಾಂಗಕ್ಕೆಲ್ಲರೂ ಅನ್ಯಾಯ ಆದರೆ ಅವರ ಪರವಾಗಿ ಧ್ವನಿಯಾಗಿ ನಾವು ಕೆಲಸ ಮಾಡೋಣ ಅಂಥೇಳಿ ನಮ್ಮ ಜೊತೆ ಕೈಗೂಡಿಸೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇಡೀ ರಾಜ್ಯದಲ್ಲಿ ಇದೊಂದು ಪ್ರಬಲ ಸಂಘಟನೆಯಾಗಿ ಮಾಡ್ತಾಯಿದ್ದಾರೆ. ತಾವು ಇನ್ನು ಮುಂದೆ ಈ ಒಂದು ಸಂಘಟನೆಯಲ್ಲಿ ತೊಡಗಿಕೊಳ್ಳಿ, ನಮ್ಮ ಜನಾಂಗದ ಪರವಾಗಿ ಕೆಲಸ ಮಾಡಿ. ಯಾವುದೇ ಸರ್ಕಾರ ಇರಲಿ, ನಮ್ಗೆ ಅನ್ಯಾಯ ಆದಾಗ ನಮ್ಮ ಜನಾಂಗದ ಪರವಾಗಿ ನಾವು ನಿಲ್ಲೋಣ. ರಾಜಕಾರಣ ಬಂದಾಗ ಒಬ್ಬೊಬ್ಬರು ಒಂದು ಪಕ್ಷದಲ್ಲಿ ಕೆಲಸ ಮಾಡೋಣ, ಓಟನ್ನು ಯಾರಿಗಾರು ನೀವು ಇಷ್ಟ ಬಂದವ್ರಿಗೆ ಹಾಕಲಿ, ಯಾವ ಲೀಡ್ರ್ ಜೊತೆನಾರು ಬರಲಿ, ನಮ್ದು ಅಭ್ಯಂತರ ಇಲ್ಲ. ಆದರೆ ಒಕ್ಕಲಿಗತನ ಬಂದಾಗ ನಾವು ಒಗ್ಗಟ್ಟಾಗಿ ಒಕ್ಕಲಿಗರ ಪರವಾಗಿ ನಿಂತ್ಕೊಳ್ಳೋಣ, ಒಕ್ಕಲಿಗರ ಜೊತೆ ಇರೋಣ. ಆ ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಈಗಾಗಲೇ ಮಹಿಳಾ ಘಟಕದ ಅಧ್ಯಕ್ಷರು ಮಾಡಿದ್ದೀವಿ. ಇನ್ನು ತಾಲೂಕುಗಳಲ್ಲಿ ಮಾಡಬೇಕಾಗಿದೆ. ಈಗ ಜಯಲಕ್ಷ್ಮಿ ಮೇಡಮ್ ಎಲ್ಲ ಒಂದು
ಸದ್ಯಕ್ಕೆ 4 ಜನ ಬಂದಿದ್ದೀರಾ. ನಮ್ಮ ಅಧ್ಯಕ್ಷ ಸರಿಯಾಗಿ ಆಗದೆ ಏನೋ ಮಾಡೋಕ್ಕೆ ಬಂದಿಲ್ಲ. ಏನು 4 ಜನ ಬರಬೇಕು ಅಂತಿಲ್ಲ, 20 ಜನ ಬಂದಿದ್ರು ಏನೂ ಆಗ್ತಿರ್ಲಿಲ್ಲ. ಅವ್ರು ಸರಿಯಾಗಿ ಹೇಳಿಲ್ಲ ಮಾಹಿತಿನ ನಿಮಗೆ. ಈಗ ತಾವೇನು ಬಂದಿದ್ದೀರಾ, ತಮ್ಮನ್ನೇ ನಾವು ಯಾರಾದರೂ ಅಧ್ಯಕ್ಷ ಆಗ್ತೀವಿ, ಪ್ರಧಾನ ಕಾರ್ಯದರ್ಶಿ ಕೊಡಿ, ಖಜಾಂಚಿ ಕೊಡಿ, ನಾವು ಮಾಡ್ತೇವೆ ಅಂದರೆ ನೀವು ಹೇಳಿದಷ್ಟಕ್ಕೆ ಇವತ್ತು ಲೆಟರ್ ಕೊಡ್ತಾರೆ. ತಾವು ಮುಂದಿನ ದಿನಗಳಲ್ಲಿ ಒಂದು ಉದ್ಘಾಟನೆಗೆ ನೀವು ಯಾವ ಲೀಡ್ರನ್ನಾರು ಕರೀರಿ, ಅದರಲ್ಲಿ ಯಾರು ಹೇಳಿದ್ನಲ್ಲ, BJP, JDS, ಕಾಂಗ್ರೆಸ್ ಯಾರಾದರೂ ಕರೀರಿ, ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಜವಾಬ್ದಾರಿ ತಗೊಂಡು ಮೇಡಮ್. ತಾಲೂಕು, ಇಡೀ ತಾಲೂಕು ಜವಾಬ್ದಾರಿ ನೀವು ತೊಗೊಳ್ಳಿ. ಅಲ್ಲೊಬ್ರು ಇಲ್ಲೊಬ್ರು ಅಂತೇನಿಲ್ಲ. ಈಗ ಚಿನ್ಕುಳ್ಳಿ ಭಾಗದಿಂದ ತೊಗೊಳ್ಳಿ, ಮೇಲ್ಕೋಟೆ ಭಾಗದಿಂದ ತೊಗೊಳ್ಳಿ, ಕಸ್ಬಾದಿಂದ ತೊಗೊಳ್ಳಿ, ನಿಮ್ಗೆಲ್ಲ ಲಿಂಕ್ ಇದೆ. ಎಲ್ಲ ಪಕ್ಷರು ಆಹ್ವಾನಿಸಿ, ಎಲ್ಲರೂ ಕರೆದು ಇತರೆ ಪದಾಧಿಕಾರಿ, ಈಗ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು, ಒಂದು ಪ್ರಧಾನ ಕಾರ್ಯದರ್ಶಿ, ಒಂದು 4 ಜನ ಖಜಾಂಚಿ, 5 ಜನ ಇಂಪಾರ್ಟೆಂಟವರು ಆಕ್ಟಿವ್ ಆಗಿರೋ ತೊಗೊಳ್ಳಿ. ಉಳ್ಕೆರು ಆಕ್ಟಿವ್ ಆಗಿರಲಿ. ಒಂದು 12 ಜನ ಡೈರೆಕ್ಟ್ರು ಮಾಡ್ಕೊಳ್ಳಿ. ಎಲ್ಲ ಒಬ್ರಿಗೂ ಪ್ರಾಧಾನ್ಯತೆ ಕೊಡಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಸಭೆಯನ್ನು ಮಾಡಿ ಉದ್ಘಾಟನೆ ಮಾಡೋ ರೀತಿ ವ್ಯವಸ್ಥೆ ಮಾಡಿ. ಈಗ ನಿಮ್ಮ 4 ಜನದಲ್ಲಿ ಯಾರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ತಾವೇ ಡಿಸಿಷನ್ ತಗೊಂಡು ಹೇಳಿದ್ರೆ ಅಧ್ಯಕ್ಷರು ನಿಮಗೆ ಇವತ್ತು ಒಂದು ಲೆಟರ್ ಕೊಡ್ತಾರೆ, ಇಂತಿದ್ದರಿಗೆ ಇಂಥ ಹುದ್ದೆ ಅಂತೇಳಿ. ಅದ್ರ ಮುಖಾಂತರ ನಾವು ನೀವೆಲ್ಲ ಸೇರಿ ನಮ್ಮ ಜನಾಂಗದ ಪರವಾಗಿ ಕೆಲಸ ಮಾಡೋಣ, ಹೋರಾಟ ಮಾಡೋಣ. ಜನಾಂಗದ ಉಳಿವಿಗಾಗಿ ನಾವು ಒಂದು ಆಂದೋಲನವನ್ನು ಹಮ್ಮಿಕೊಳ್ಳೋಣ. ಯಾವ ಮೂಲ ಯಾವ ಜಾತಿ ಇದೆ ಆ ಮೂಲ ಜಾತಿಯಲ್ಲೇ ಬರ್ತೀರಾ. ಸೊ ಹಾಗಾಗಿ ಇವರು ಅವ್ರ ಜಾತಿ ಇವತ್ತಿದ್ದಲ್ಲ, ನನ್ನ ನಂಬರ್ ತಗೊಳ್ಳಿ. 5 ಜನ ಆಗಿದೆ. 5 ಜನಕ್ಕೆ ಇವತ್ತು ಒಂದು ಆದೇಶ ಪತ್ರ ಕೊಡಿ. ತಾವು ಇಲ್ಲೊಂದು ಕಮಿಟಿ ಮಾಡಿ, ಒಂದು ಸಾಂಕೇತಿಕವಾಗಿ ಒಂದು ಉದ್ಘಾಟನೆ ಮಾಡಿ. ನಾನೇನು 500 ಜನ ಸೇರಿಸೇನಲ್ಲ, 55 ಜನ ಸೇರ್ಕೊಳ್ಳಿ ಸಾಕು. ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ರೆ ಜಿಲ್ಲಾ ಸಮಿತಿಯವರು, ಇನ್ನೂ ಮಹಿಳೆಯರು ಇದ್ದಾರೆ, ಅವರು ಒಂದು 10 ಜನ ಬರ್ತಾರೆ. ನಮ್ಮ ಸಮಿತಿಯವರು ಒಂದು 10 ಜನ ಬರ್ತಾರೆ. ಒಂದು 20, ನೀವು ಒಂದು 40, 50 ಜನ ಅಂತ ಸಾಂಕೇತಿಕ. ಆಮೇಲೆ ನಾನು ನಿಮ್ಗೆ ಈಗ ಹೇಳ್ತೇನೆ, ಸೂರ್ಯ ಕಾರ್ಯಕ್ರಮ ಮಾಡಿ ಅಂತ ಹೇಳೋದು. ಇವರು ರಾಜ್ಯ ಮಟ್ಟದ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಇವರು, ರಾಜ್ಯ ಮಟ್ಟದವರು. ಅದರಿಂದ ಈಗ ಅಂದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ನಾವಿದ್ದೀವಿ. ಈಗ ಆ ಜಿಲ್ಲಾ ಮಟ್ಟದಲ್ಲಿ ನಾವಿದ್ದೀವಿ. ಇವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ. ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಇರೋದ್ರಿಂದ ಅವರು ಕೂಡ ನಾವು ಯಾವ ಹೇಳಿದ್ರೆ ಬರ್ತಾರೆ. ಸೊ ನಮ್ಮ ಜೊತೆಗೆಲ್ಲ ಚೆನ್ನಾಗಿದ್ದಾರೆ, ಕೈ ಜೋಡಿಸ್ತಾರೆ. ನಾವು ಏನೋ ಸಂಘಟನೆಗೆ ಈಗ ಮುಂದಿನ ಒಂದು ಇದರಲ್ಲಿ ಮಂಡ್ಯದಲ್ಲೇ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತ ಹಾಕೊಂಡಿದ್ದೀವಿ. ಅದನ್ನೆಲ್ಲ ಡಿಸ್ಕಸ್ ಮಾಡಿ ಏನೇನು ಮಾಡಬೇಕು, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ ಇದೆ, ಪ್ರೋಸೆಸ್ ಆಗುತ್ತೆ. ಅದೆಲ್ಲ ಲೇಟ್ ಆಗುತ್ತೆ. ಸೊ ಆವಾಗ ನೀವು ಕೂಡ ಎಲ್ಲ ಏನಿದೆ ಆ ಒಂದು ಕಾರ್ಯಕ್ರಮಕ್ಕೆಲ್ಲ ಸಹಕಾರ ಕೊಡಬೇಕಾಗುತ್ತೆ. ಎಷ್ಟು ಜನ ಕರ್ಕೊಬರ್ತೀರಾ ಅಥವಾ ಏನು ಅದೆಲ್ಲ ಇರ್ತದೆ. ಸೊ ಮುಂದೆ ಅದು ಏನು ಅಂದರೆ ಅದೇನು ಕೊಡೋದು ಅಲ್ಲ ಅನ್ನೋಗೆ ನಾವೆಲ್ಲರೂ ಒಗ್ಗಟ್ಟಾದಾಗ ಬಳ್ಳದ ರೀತಿ ಸೇರ್ಕೊಂಡಾಗ ಹೋರಾಟ ಮಾಡ್ಬೋದು. ನೋಡಿ ಈಗ 15 ದಿವಸ ನೋಡಿ ಅವ್ರದೇ ಫೋನ್ ಇವಾಗ 15 ದಿವಸದಲ್ಲಿ ಏನಾಯ್ತು ಸರ್, ಒಂದು ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಗಿದೆ. ನಿಮ್ಮ ನಂಬರ್ ಹೇಳಿ. ಎಂಗೇಜ್ಮೆಂಟ್ ಆದ್ಮೇಲೆ ಯಾರ ಜಾಡಿ ಅದನ್ನ ಮನೇಲೆ ಕೂತ್ಕೊಂಡು ರೆಡಿ ಮಾಡಿ ಮದುವೆ ಸರ್ ಮಾಡ್ಬೇಕು ಅಂತದಲ್ಲ. ನಮ್ಮ ಜನ ನಮ್ಗೆ ಕೈಲಾದ ಸಹಾಯ ಮಾಡೋಣ, ಅದು ಕೆಟ್ಟದಂತ ಮಾಡಕ್ ಹೋಗಲ್ಲ. ಅವ್ರು ಎಂತ ಬದ್ಧವೈರಿಗಳಾಗಿತ್ತು, ಅದು ಕೆಟ್ಟದಂತ ಮಾಡಬಾರ್ದು. ನಮ್ಮ ಜನಾಂಗನ ಪ್ರೀತಿಯಿಂದ ಮಾತಾಡ್ಸೋ ಒಂದು ವ್ಯವಸ್ಥೆಯಲ್ಲಿ ಇರೋಣ. ಈಗ ಸರ್ ಸತ್ಯೇಂದ್ರ ಕುಮಾರ್ ಅವ್ರನ್ನ ಈಗಾಗಲೇ ನೋಡಿ, ಈಗ ಎಲ್ಲ ರಿಸರ್ವೇಷನ್ ಇದ್ದುದೆಲ್ಲ ಎಷ್ಟು ಕಮ್ಮಿ ಬರ್ತಾ ಇದೆ. ಸೊ ಈಗ ನಾವು ಎಚ್ಚೆತ್ಕೊಳ್ಳಿಲ್ಲ, ನಾವು ಒಬ್ಬೊಬ್ಬರು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಮುಂದೆ ನಾವೇ ರಿಸರ್ವೇಷನ್ ಕೇಳುವಂಥ ಸಮಯ ಬಂದರೂ ಬರಬಹುದು. ಈಗಾಗಲೇ ಹತ್ರ ಇದ್ದೀವಿ. ಸೊ ಅದು ಬೇಡ. ನಮ್ಮತನ ನಾವು ಉಳಿಸ್ಕೊಳ್ಳೋಣ. ನಮ್ಮತನ ನಾವು ಉಳಿಸ್ಕೊಂಡು ಮತ್ತು ನಮ್ಮ ತುಳಿತಕ್ಕೊಳಗಾದವರಿಗೆ ಅಪ್ಲಿಫ್ಟೆಂಟ್ ಮಾಡೋಣ, ಅವ್ರಿಗೆ ಸಹಾಯಕರಾಗಿ ಕೆಲಸ ಮಾಡೋಣ. ನಮ್ಮಲ್ಲಿ ಹಳ್ಳಿಗಳಲ್ಲಿ ಸಮಸ್ಯೆಗಳು ಇದ್ದೇ ಇರ್ತದೆ. ಆ ಸಮಸ್ಯೆಗಳಿಗೆ ಎಲ್ಲ ಈಗ ಒಬ್ರಿಗಿಂತ ಜೊತೆಗೆ ಹೋದಾಗ ಒಬ್ಬರಿಗೆ ನೀವು ಅವ್ರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ. ಅವ್ರಿಗೆ ಮಾರಲ್ ಕರೇಜ್ ಬರುತ್ತೆ. ಒಬ್ಬರು ಹೋಗಿಂತ ಇಬ್ಬರು ಹೋದರೆ ಆವಾಗ ಪರವಾಗಿಲ್ಲಪ್ಪ ನನ್ನಿಂದ ಒಬ್ರು ಇದ್ದಾರೆ ಅಂತ ಅವ್ರು ಮಾನಸಿಕವಾಗಿ ಸ್ಟೇಬಲ್ ಆಗ್ತಾರೆ. ಅದರಿಂದ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ. ಹೌದು, ಇಲ್ಲಪ್ಪ ನಮ್ಮ ಸಮಾಜ ನಮ್ಮ ಹಿಂದೆ ಇದೆ, ಏನಾದರೂ ನಾವು ಹೋಗ್ಬೋದು ಮಾಡ್ಬೋದು ಅನ್ನೋ ಒಂದು ಅವಕಾಶ ಕೊಟ್ಟಂಗಾಗುತ್ತೆ. ಅದು ಕೂಡ ನಿಮಗೂ ಕೂಡ ಮುಂದೆ ಫ್ಯೂಚರ್ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನೆಲ್ಲ ಮಾಡ್ದಂಗೆ ಆಗುತ್ತೆ. ಅಂದರೆ ಇದು ನಾವು ಸಾರ್ವಜನಿಕವಾಗಿ ಎಲ್ಲೂ ಹೇಳೋಕ್ಕಾಗಲ್ಲ. ಈಗ ಬೇರೆ ಕಮ್ಯುನಿಟಿಯರಾದರೆ ಸಾರ್ವಜನಿಕರು ಹೇಳ್ಕೊಂಡೆಲ್ಲ ಮಾಡ್ತಾರೆ. ಸೊ ನಾವು ಆ ಥರ ಮಾಡಲಿಕ್ಕೂ ಆಗೋದಿಲ್ಲ. ಪರ್ಟಿಕ್ಯುಲರಿಗೆ ನಮ್ಮ ಸಮಾಜ ಏನಿದೆ ಅದನ್ನು ನಾವು ಮೇಲೆತ್ತು ಕಾರ್ಯ ಮಾಡಲಿಕ್ಕಷ್ಟೇ ನಾವು
ಈ ಸಂಘಟನೆ ಮಾಡ್ತಾ ಇರೋದು. ಈಗ ಸರ್ ಹೇಳ್ದಂಗೆ ಈಗಾಗಲೇ ನಾವು ಯಾರಿಗೆ ಟಿ ಎ ಕೊಡೋಲ್ಲ, ನೀವೇ ಬಸ್ ಚಾರ್ಜ್ ಹಾಕೋ ಬರಬೇಕಾಗುತ್ತೆ. ಇದೇನೋ ಓಕೆ, ಈಗ ಬಸ್ ಚಾರ್ಜ್ ಇಲ್ಲ ಓಕೆ, ಸಪೋಸ್ ಬಸ್ ಚಾರ್ಜ್ ಅಂತಂದ್ರೆ ಬಸ್ ಚಾರ್ಜ್ ಹಾಕೋ ಬರಬೇಕಾಗುತ್ತೆ. ಸ್ವಲ್ಪ ಸಂಘಟನೆ ಮಾಡ್ದಂಗೆ ಅಂತ ನಿಮ್ಮಿಂದ ಯಾವ್ದಾದ್ರು ವೆಹಿಕಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಈಗ ಲಾಸ್ಟ್ ಟೈಮ್ ನಮ್ಮ ನೆಲಮಂಗಲದಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ಅವಾಗೆಲ್ಲ ನಾವು ಬಸ್ಸೇ ಮಾಡ್ಕೊಂಡು ಹೋಗಿದ್ವಿ ಮಂಡ್ಯ ಜಿಲ್ಲೆಯಿಂದ. ಸೊ ಈ ಥರದ್ದು ಇರ್ತದೆ, ಒಬ್ಬೊಬ್ಬರು ಕೋಆರ್ಡಿನೇಷನ್ ಮಾಡ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಸೊ ಆಗ ಹೋದಾಗ ನಮ್ಮ ಮ್ಯೂಚುವಲ್ಸ್ ಏನು ಒಬ್ಬರು ಮ್ಯೂಚುವಲ್ಗೆ ನಾವು ವಿಶ್ವಾಸ ತಗೊಂಡು ಮಾತಾಡಿದಾಗ ಅವ್ರಲ್ಲಿರೋ ಸಮಸ್ಯೆಗಳಾಗಲಿ ನಮ್ಮಲ್ಲಿರುವ ಲೂಪೋಲ್ಸ್ಗಳಿಗೆ ಗೊತ್ತಾಗುತ್ತೆ, ಅವ್ರನ್ನ ಎಫೆಕ್ಟಿವ್ ಕೆಲಸ ಮಾಡ್ಬೋದು. ಅದರಿಂದ ಹೇಳ್ತಾ ಇರೋದು, ನೀವು 4 ಜನ ಅಂತಲ್ಲ, 4 ಜನ ಮುಂದೆ ಸಾರಿ ಬಂದಾಗ 40 ಜನ ಆಗಬೇಕು. ಅವಾಗ ಹೇಳ್ಬೇಕು, ಮಾದರಿಯಾಗಿರ್ಬೇಕು. ಮೇಲ್ಕೋಟೆ ಒಂದು ಮಾದರಿಯಾಗಿದೆ, ಯಾಕೆಂದ್ರೆ ಇತ್ತೀಚೆಗೆ ಇಲ್ಲಿ ಎಲ್ಲ ಥರದ ಜನಗಳು ಕೂಡ ಬರ್ತಾರೆ ಇಲ್ಲಿ ಮೇಲ್ಕೋಟೆ. ಸಪೋರ್ಟಿಂಗ್ ಇದ್ರೆ ನಾವು ಸಪೋರ್ಟಿಂಗ್ ಇಲ್ಲದೆ ಇರೋದಕ್ಕೆ ನಾವು ಯಾವ್ದಾದ್ರು ಕೈ ಹಾಕಿದ್ರೆ ಸರ್ ಸಪೋರ್ಟಿಂಗ್ ಕಡಿಮೆ, ನಮಗೆ ಒಬ್ಬರೇ ಫೇಸ್ ಮಾಡಬೇಕು. ಹಂಗಾಗಿ ಇಲ್ಲ ಏನಾದರೂ ಹೇಳಿ, ಈಗ ನಾವು ಈಗ ರಿಲೇಟೆಡ್ ಪೊಲೀಸ್ ಸ್ಟೇಷನ್ ರಿಲೇಟೆಡ್ ಇದ್ರೆ ನಾವು ಹೇಳಿ ನಾವು ಬರ್ತೀವಿ. ನಮಗೆ ಮೇನ್ ಆಗಿ ಪೊಲೀಸ್ ಸ್ಟೇಷನ್ ಇಂದನೇ ನಮಗೆ ಅದೇ ಹೇಳ್ತೀವಿ. ಯಾರು ಬಡವರು ಅನ್ನೋರು ಒಂದು ಅರ್ಜಿ ತಗೊಂಡ್ರೆ ಒಂದು NC ಕೊಡಕ್ಕೆ 4 ದಿನ ಅನಿಸ್ತಾರೆ ಸರ್. ನಿಜ ಒಂದು NC ಕೊಡೋದಕ್ಕೆ ನಿಜ ಅದಂತೂ ಕರೆಕ್ಟ್ ಇದೆ, ಅದು ಕರೆಕ್ಟ್ ಆಗಿದೆ. ಅದು ಈಗ ತಾವು ಅಧ್ಯಕ್ಷ ಎಲ್ಲ ಕಾರ್ಯನಿರ್ವಹಿಸೋ ಅನುಭವ ಆಗಿದೆ. ಜವಾಬ್ದಾರಿ ಕೊಡ್ತಿರೋ ಉದ್ದೇಶ ಏನು ಅಂದರೆ, ಇವರು ರಿಟೈರ್ಡ್ ಪೊಲೀಸ್ ಆಫೀಸರ್ ಕೆಲಸ ಮಾಡಿದ್ದಾರೆ, ನಾವು ಒಂದಲ್ಲ ಒಂದು ಇರೋದ್ರಿಂದ ನಿಮಗೆ ಈಗ ಇವರು ಕೂಡ ಪತ್ರಿಕಾ ಪ್ರತಿನಿಧಿ ಇದ್ದಾರೆ, ಕೃಷ್ಣೇಗೌಡರು ಇದ್ದಾರೆ, ಅವರು ಕೂಡ ನಮಗೆ ವೆಲ್ ವಿಷರ್ಸ್. ಅವ್ರು ತುಂಬಾನೇ ಎಲ್ಲ ಇದನ್ನೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ನಾವು ಈಗ ಒಂದೊಂದು ಸ್ಟೆಪ್ ಆಗಿ ಹೋಗಿ ಒಂದೊಂದು ಹಂತವಾಗಿ ನಡೆಸ್ಕೊಂಡು ಹೋಗೋಣ, ಮಾಡೋಣ, ಅದನ್ನೆಲ್ಲ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಈಗ ಮೇಲ್ಕೋಟೆಯಲ್ಲಿ ಮಹಿಳಾ ಒಕ್ಕಲಿಗರ ಒಕ್ಕೂಟದ ಸದಸ್ಯರುಗಳ ಒಂದು ನೇಮಕಾತಿ ಸಭೆಯನ್ನು ಇಲ್ಲಿ ಆಯೋಜಿಸಿದರೆ ಈ ಆಯೋಜಕರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗಾಗಿ ಈ ಸಭೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಹಾಗೂ ಖಜಾಂಚಿ ಅವರನ್ನ ಆಯ್ಕೆ ಕೂಡ ಮಾಡೈತೆ. ಅದರಲ್ಲಿ ಜಯಲಕ್ಷ್ಮಿ ಪುಟ್ಟರಾಜರವರು ಅಧ್ಯಕ್ಷರಾಗಿಯೂ, ಸುಭದ್ರಾ ರಘು ಅವರು ಉಪಾಧ್ಯಕ್ಷರಾಗಿಯೂ, ಸೌಮ್ಯ ಶ್ರೀಕುಮಾರ್ ಅವರು ಕಾರ್ಯದರ್ಶಿಯಾಗಿಯೂ, ಮಮತಾ ಲೋಕೇಶ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿಯೂ ಮತ್ತು ಸೌಮ್ಯ ಶ್ರೀ ಕುಮಾರ್ ಮಮತಾ ಲೋಕೇಶ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಪ್ರೇಮಾ ಮೋಹನ್ ಅವರನ್ನು ಖಜಾಂಚಿಯಾಗಿ ಸರ್ವಾನುಮತದಿಂದ ಇಲ್ಲಿ ಆಯ್ಕೆ ಮಾಡಲಾಗಿತ್ತು. ಸೊ ಇವರನ್ನ ತಾವು ಚಪ್ಪಾಳೆ ತಟ್ಟುವುದರ ಮೂಲಕ ಅಂಗೀಕಾರ ಕೂಡ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ವಂದನೆಗಳು. ಇನ್ನು ಮುಂದೆ ಈಗಾಗಲೇ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಈಗಾಗಲೇ ಹೇಳಿದ್ದಾರೆ, ಇದು ಧ್ಯೇಯದೋಷ ಏನು ಅಂತ. ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಟಿ ಎ ಕೊಡುವಂಥ ಸಂಘಟನೆ ಅಲ್ಲ. ತಾವೇ ಸ್ವತಃ ಖರ್ಚು ಮಾಡ್ಕೊಂಡು ಬರಬೇಕಾದ್ದು, ವಾಲಂಟ್ರಿಯಾಗಿ ಬರಬೇಕಾಗಿರೋದು. ವಾಲಂಟ್ರಿಗೆ ಏನು ನಾವು ಹೇಳ್ತೀವಿ ಆಗ ಬಂದು ಏನಿದೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಸಮಸ್ಯೆಗಳ ಬಗ್ಗೆ ಆಗಲಿ, ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದಿದ್ದರೂ ಕೂಡ ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿ, ನಿಮಗೆ ನಾವು ಯಾವ ರೀತಿ ಪರಿಹಾರ ಕೊಡಬೇಕು, ಈಗ ನಮ್ಮ ಲೆವೆಲಲ್ಲಿ ಆಗುತ್ತಾ ಅಥವಾ ರಾಜ್ಯ ಮಟ್ಟದಲ್ಲಾಗುತ್ತಾ ಅಥವಾ ಜಿಲ್ಲಾ ಮಟ್ಟದಲ್ಲಾಗುತ್ತಾ ಅನ್ನೋದನ್ನು ಪರಿಶೀಲನೆ ಮಾಡಿ ಅಲ್ಲಿ ಕೂಡ ನಾವು ಕಾರ್ಯಗತಗೊಳಿಸಿ ಮಾಡ್ತೀವಿ. ಈಗಾಗಲೇ ನಮ್ಮ ಸರ್ ಈಗಾಗಲೇ ಒಂದು ಉದಾಹರಣೆ ಹೇಳಿದ್ರು, ನಮ್ಮ ಅಧಿಕಾರಿಗಳಿಗೆ ಒಬ್ಬರಿಗೆ ತುಂಬ ಕಿರುಕುಳ ಕೊಡ್ತಿದ್ರು ಅಂತ. ಆ ನಿಟ್ಟಿನಲ್ಲಿ ಕೂಡ ನಾವು ಹೋರಾಟ ಮಾಡಿ ಅದನ್ನೆಲ್ಲ ಅವ್ರಿಗೆ ಅವ್ರಿಗೆ ಯಾವ ರೀತಿ ಅನ್ಯಾಯ ಆಗಬೇಕು, ನ್ಯಾಯಯುತವಾಗಿ ಮಾಡಿದವ್ರಿಗೆ ಯಾವ ರೀತಿ ಅನ್ಯಾಯ ಆಗಬಾರ್ದಲ್ಲ ಕೂಡ ಈ ಪ್ರೆಸರೈಸೇಷನ್ ಆಗಿ ಅವರೇ ಇಲ್ಲದೆ ಮಾಡಬೇಕು, ಇವರೇ ಇಲ್ಲದೆ ಮಾಡಬೇಕು ಅಂತೇಳಿ ಈ ಥರ ಕೂಡ ಸಮಸ್ಯೆಗಳು ಬರ್ತದೆ. ಇದು ಯಾವುದು ಇನ್ನು ಮುಂದೆ ಬರೋದು ಬೇಡ. ಅದು ಬಂದರೂ ಕೂಡ ನಾವು ನಿಂತ್ಕೊಳ್ತೀವಿ, ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಸಂಘನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತೀವಿ. ಒಂದು ಆಶಾ ಭಾವನೆಯಿಂದ ಕೂಡ ನಾವು ನಿಮ್ಮೆಲ್ಲರಿಗೂ ಶುಭ ಕೋರ್ತಾ, ಈ ಅಧ್ಯಕ್ಷರುಗಳು ಮತ್ತು ಈ ಕಾರ್ಯದರ್ಶಿಗಳು ಏನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಇವರು ಅತ್ಯುನ್ನತವಾಗಿ ಕೆಲಸ ಮಾಡಿ ಒಂದು ಒಳ್ಳೆಯ ತರಲಿದೆ. ಈ ಸಂಘಟನೆ ಉಳಿಲಿ. ಈಗಾಗಲೇ ಒಕ್ಕಲಿಗರದ್ದು ಒಕ್ಕೂಟ ಇದೆ, ಒಕ್ಕಲಿಗರ ಸಂಘ ಇದೆ, ಒಕ್ಕಲಿಗರ ಸೇವಾ ಟ್ರಸ್ಟ್ ಇದೆ, ಒಕ್ಕಲಿಗರದ್ದು ಇಲ್ಲೆಲ್ಲ ಸಂಘಟನೆಗಳಿದೆ. ನಿಮ್ಗೆ ಬೇರೆಯವ್ರು ಬಂದು ತಲೆ ತುಂಬೋದು, ನಿಮಗೆ ಅಲ್ಲೇ ಕೊಯ್ತೀರಾ ಇಲ್ಲೇ ಕೊಯ್ತೀರಾ ಸಹಜ ಇದೆ ಕೂಡ. ಒಕ್ಕಲಿಗರಲ್ಲಿ ಅಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಸೊ ಈಗ ಅದನ್ನೆಲ್ಲ ಬದಿಗೊತ್ತು
ನಾವು ಏನು ನಮ್ಮ ಏನು ಮೂಲ ಒಂದು ಉದ್ದೇಶದ ಏನಿದೆ ಅದನ್ನ ಈಡೇರಿದ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಒಕ್ಕಲಿಗ. ಒಕ್ಕಲಿಗರ ಪರವಾಗಿ ಕೆಲಸ ಮಾಡಬೇಕಂತ ಈ ಒಂದು ಸಂಘಟನೆ ಮಾಡ್ತಾ ಇದ್ದಾರೆ. ಎಲ್ಲಿ ಅಂದರೆ ನಮ್ಮವ್ರಿಗೆ ಹೆಚ್ಚಿನ ಹೊಡೆತ ಬೀಳೋದು ಅಂದರೆ ಅಟ್ರಾಸಿಟಿ ಕೇಸ್ಗಳು. ಇವಕ್ಕೆ ನಾವು ಎಲ್ಲಿ ಅಟ್ರಾಸಿಟಿ ಆಗ್ತಾರೋ ಅಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಅವ್ರಿಗೆ ನಾವು ಸೇಫ್ ಮಾಡಬೇಕಂತ ನಮ್ಮ ಧರ್ಮ, ನಮ್ಮ ಒಕ್ಕಲಿಗರ ಧರ್ಮ. ಯಾಕೆಂದರೆ ನಾವು ಒಕ್ಕಲಿಗರು ಈಗಾಗಲೇ ನಾನು ಉದಾಹರಣೆ ಕೊಡ್ತಾಯಿದ್ದೀನಿ. ಒಂದು ಮೊನ್ನೆ ಒಂದು ಬಿಗ್ ಬಾಸ್ ಸಭೆ ಇದು ನಡೀತು. ಅದರಲ್ಲಿ ಒಬ್ಬ ಗಿಲ್ಲಿನ ಅವ್ನು ಬರೀ ಏನೂ ಆಟ ಆಡಿಲ್ಲಪ್ಪ, ಅವನ್ನ ದೊಡ್ಡ ಮೆರವಣಿಗೆ ಮಾಡಾಕ್ಬಿಟ್ರು. ನಮ್ಮವರು ಸೇರಿ ಓಟ್ ಹಾಕಿದ್ರು ಅವನಿಗೆ. ಯಾಕೆ ನಮ್ಮ ಒಕ್ಕಲಿಗರು ಇರ್ಲಿಲ್ವಾ? ನಮ್ಮ ಸಮಾಜದವ್ರು ಇರ್ಲಿಲ್ಲನ್ರಿ? ಸ್ವಲ್ಪ ಮಾತಾಡ್ಬೇಕು. ಅಂಥವ್ರನ್ನ ಮೆರವಣಿಗೆ ಮಾಡ್ಕೊಂಡು ಅಂತ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಏನು ಇದು ಅವ್ರಿಗೆ ಏನಪ್ಪ ಪೊಲೀಸ್ನವ್ರು ಎಸ್ಕಾರ್ಟ್ ಯಾವ ಸಾಧನೆ ಮಾಡಿರೋದಕ್ಕಪ್ಪ? ಎಲ್ಲರೂ ನಮ್ಮ ಯೋಧರು ಸತ್ತೋಗವ್ರೆ ಅಂದರೆ ಯಾರಾದ್ರು ಮಾಡ್ತಾರಾ? ಇಂಥವೆಲ್ಲ ಮಾಡ್ತಾರೆ. ದಯಮಾಡಿ ನಮ್ಮ ಸಮಾಜದವರಿಗೆ ನಾವು ಮನ್ನಣೆ ಕೊಡಬೇಕು ಅಂತ ನಾವು ಈ ಸಂಘಟನೆ ಮಾಡಿದ್ದೀವಿ. ದಯಮಾಡಿ ನೀವು ಏನು ನಿಮ್ಮ ನೇಮಕ ಮಾಡಿದರೆ ಅಲ್ಲಿ ನೀವು ಒಂದೊಂದು ಹಳ್ಳಿಯಲ್ಲೂ ಒಂದು 10 ಜನ ಅಂದರೆ ಒಂದು ಪಾಂಡವಪುರದಲ್ಲೂ 1000 ಜನ ಆಗಬೇಕು. ಆ ರೀತಿ ಸಂಘಟನೆ ಮಾಡಿ ನಾವು ಇದು ಒಕ್ಕಲಿಗರ ಒಕ್ಕೂಟನ ಬೆಳೆಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ. ಇದು ಒಕ್ಕಲಿಗ ಸಂಘ ಅಂದಮೇಲೆ ಅದಕ್ಕೆ ಗ್ರೂಪ್ ಅಲ್ವಾ? ಅಖಿಲ ಕರ್ನಾಟಕ ನೀವೆಲ್ಲ ಹೋದ್ರು ಅಖಿಲ ಸಂಘ ಅಲ್ಲ, ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ. ಒಳ್ಳೆಯದಾಗಿ ಎಲ್ಲರೂ ಮತ್ತು ಮಾತನಾಡೋ ಇದ್ದೇ ಇರ್ತದೆ. ಪ್ರಥಮ ಪ್ರೋಗ್ರಾಮ್ ಕಾರ್ಯ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಆಹ್ವಾನ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ಮುಂದೆ ಚೆನ್ನಾಗಿ ನಡೆಸ್ಕೊಂಡು ನಾವು ನಮ್ಮ ಜೊತೆ ಇರ್ತೀವಿ. ಗೋಪಾಲಣ್ಣ ಇರ್ತಾರೆ, ಕೃಷ್ಣಣ್ಣ ಸಾಹೇಬ್ ಇರ್ತಾರೆ. ನಾನು ವಸೂಲಿ ಮಾಡೋಣ, ಮುಂದೆ ಹೋರಾಡೋಣ. ಏನಾದರೂ ಒಕ್ಕಲು ಉಳಿಬೇಕು. ಅದಕ್ಕೆ ಈಗ ನಮ್ಮ ಗೋಪಾಲಣ್ಣ ಹೇಳಿದಂಗೆ ನಾವೇನಾದ್ರು ಮುಂದುವರೆದ್ರೆ ಉಳ್ಕೊಂತೀವಿ ಅಥವಾ ನಮ್ಮ ಮುಂದಿನ ಜನಾಂಗ ಉಳಿತೀವಿ. ಇಲ್ಲದೇ ಇದ್ದರೆ ನಾವು ಅವ್ರ ಹತ್ರ ಭಿಕ್ಷಿಕ್ ಹೋಗ್ಬೇಕಾಗ್ತದೆ. ಈಗ ಹೇಳಿದ್ರಲ್ಲ ಸಾಹೇಬ್ರವರು ಬೇಕಾಗಿತ್ತು ಆ ಹುಡುಗಿ ಅವಳೇ ಅಶ್ವಿನಿ ಅನ್ನೋದು ಗೆಲ್ಸ್ಬೋದಾಗಿತ್ತು ನಮ್ಮವರು ಮಾಡಲಿಲ್ಲ. ಅದು ಪಾಯಿಂಟ್ಗಳು ತಗೊಂಡವ್ರೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಏನಿಲ್ಲ ರಮೇಶ್ ಏನಪ್ಪ ಇದೊಂದು ಈ ಒಕ್ಕೂಟ ಮಾಡಬೇಕಾಗಿರೋದು ಏನಕ್ಕೆ ಅಂತಂದರೆ, ನಾನು ಸುಮಾರು 25-20 ವರ್ಷದಿಂದನೂ ಜನಗಳ ಒಳಗಡೆನೇ ಬೆಳೆದು ಬಂದಿದ್ದೀನಿ. ಆದರೆ ಯಾವುದೊಂದೂ ನಾನು ಮುಂದೆ ಹೋಗೋಕ್ಕಾಗ್ತಾಯಿಲ್ಲ. ಎಲ್ಲ ನನ್ನ ಕಾಲು ಎಳೆಯೋರೇ ಜಾಸ್ತಿ. ಯಾಕೆಂದರೆ ನಾನು ಸಿನ್ಸಿಯರ್ ಜಾಸ್ತಿ, ಸುಳ್ಳು ಹೇಳಕ್ಕೆ ಬರಲ್ಲ. ಹಾಗಾಗಿ ಕಾಲು ಎಳೆಯೋರೇ ಜಾಸ್ತಿ ಆಗಿರೋದು. ಇದೇನಾದರೂ ಮಾಡಿ ಯಾರೋ ಬಡವರು ಅಬಲೆಯರು ಆದಷ್ಟು ಮಾಡಿದ್ದೀನಿ. ಅದು ಪೂರ್ಣಗತವಾಗಿ ಮಾಡೋಕ್ಕಾಗಲ್ವಲ್ಲ. ಆಗ ಒಕ್ಕಲಿಗರದ್ದು ಒಂದು ಇದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಮ್ಮ ಎಲ್ಲ ಸಹಕಾರ ಕೇಳೋದಕ್ಕೆ ಇದೊಂದು ಮಾಡಬೇಕು ಅನ್ನೋ ಖುಷಿಗೆ ನಾವು ಜಿಲ್ಲಾಧ್ಯಕ್ಷ ಕೇಳ್ಕೊಂಡಾಗ ಮಾಡೋಣ ಅಂತ ಒಪಿನಿಯನ್ ಕೊಟ್ಟರು. ಅದರಿಂದ ಇವತ್ತು ಸೇರಿಸಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ನನ್ನ ಅಭಿಪ್ರಾಯ ನಾನು ತಿಳಿಸ್ತೀನಿ. ಮುಂದೆ ಶುಭವಾಗಿ ಒಳ್ಳೆ ಕೆಲಸ ಮಾಡಿ. ಮೇಲ್ಕೋಟೆ ಭಾಳ ಫಾಸ್ಟ್, ಅದರಿಂದ ನೀವು ಫಾಸ್ಟಾಗಿ ಕೆಲಸ ಮಾಡಿ. ಬರ್ತಾವನು ಅವರಿಂದ ಉಳ್ಕತ್ತು. ಅದಲ್ಲ ಬೆಳೆಯಲಿಕ್ಕೆ ನಾವೇ ಬೆಳೆದಾಗಲ್ಲ. ಎರಡು ಕೈ ಯಾಕೆ ಹೇಳ್ತಾ ಇದೀವಿ ಅಂದರೆ, ಮುಂದಿನ ನಾವು ನೀವು ಬಿಡಿ ನಮ್ಮನ್ನು ಮುಗೀತು. ಈಗಾಗಲೇ ನಾವು ಆಪ್ಷನ್ ಸೀರೆ ಬಾಕ್ಸ್ಕೊಂಡು ಹೋಗ್ತೀವಿ, ಅದೆಲ್ಲ ಕಡಿಮೆ ಇರಬೇಕು. ಮುಂದಿನ ಯುವ ಜನಾಂಗ ಇದೆಯಲ್ಲ, ಯುವ ಪೀಳಿಗೆ ಇದೆಯಲ್ಲ, ಅದಕ್ಕೆ ನಾನು ಒಕ್ಕಲಿಗನಾಗಿ ಹುಟ್ಟಿದ್ದೀನಿ, ರೈತ ಕುಟುಂಬದಿಂದ ಹುಟ್ಟಿದ್ದೀನಿ, ನನ್ನ ಒಕ್ಕಲಿತನ ಉಳಿಸ್ಕೋಬೇಕು ಅಂತ ಯುವ ಜನಾಂಗದಲ್ಲಿ ನಾವು ಇವತ್ತಿನ ಬಿತ್ತನೆ ಬೀಜವನ್ನು ಹಾಕಿಲ್ಲ ಅಂದರೆ ಮುಂದೊಂದು ದಿವಸ ನಾವು ಕಷ್ಟ ಆಗುತ್ತೆ. ಉದಾಹರಣೆಗೆ ನಾಗಣ್ಣ ಹೇಳ್ದಂಗೆ ಗಿಲ್ಲಿ ಅವನು ಆಮೇಲೆ ಈ ರಾಜ್ಯಕ್ಕಾಗಲಿ ರಾಷ್ಟ್ರಕ್ಕಾಗಲಿ ಏನೋ ಕೊಡುಗೆ ಇದೆಯಾ, ಹೋರಾಟ ಇದೆಯಾ? ರಕ್ಷಿತ ಚೆನ್ನಾಗಿದ್ದು ಇದೇ ಸುದೀಪ್ ಅವ್ರಿಗೆ 10 ಲಕ್ಷ ಕೊಡ್ತೀನಿ ಅಂದ್ರೆ ಅವ್ರಿಗೆ ಒಂದು 2 ಲಕ್ಷ ಕೊಡ್ತೀನಿ ಅಂತ ನಾನು ಹೇಳೋದು ಓಟ್ ಹಾಕೋದ್ರಿಂದ ಅಂದರೆ ಹೌದು, ರಾಜಕೀಯವಾಗಿ 5-6 ಒಂದು ಕಡೆ ಸೇರ್ಬಿಟ್ಟು ಓಟ್ ಹಾಕ್ಬಿಟ್ಟಿರ್ಬೇಕು ನಮ್ಮ ಹುಡುಗ ಅಂತ. ಆದರೆ
ನಮ್ಮಲ್ಲಿ ಒಗ್ಗಟ್ಟಿದ್ದು ಅಶ್ವಿನಿ ಒಬ್ಬ ಗೌಡ್ತಿಗೆ ನಾವೆಲ್ಲ ಸಹಾಯ ಮಾಡಿದ್ವಿ, ಅವಳ ಯಾಕೆ ಬಂದಿತ್ತು. ಅದರಿಂದ ಮುಂದಿನ ದಿವಸಗಳಲ್ಲಿ ನಾವು ಬಹಳ ಕಷ್ಟವನ್ನು ಎದುರಿಸುವ ಸ್ಥಿತಿ ಆಗುತ್ತೆ. ಮುಂದಿನ ಪೀಳಿಗೆ ಅಂತೂ ಅವನ್ನೆಲ್ಲರೂ ನಾನು ಒಕ್ಕಲಿಗ ಅಂತ ಎಷ್ಟೊಬ್ಬರ ಕಷ್ಟ ನೋಡಿ. ಹಿಂದೆ ಬೋರೇಗೌಡ, ತಿಮ್ಮೇಗೌಡ, ಕಾಳೇಗೌಡ, ಒಂದೇಗೌಡ ಅಂತ ಇರ್ತಿದ್ರು. ಈ ಗೌಡಗೌಡ ಹುಟ್ಟೋದು ಈಗ ವಿಚಿತ್ರವಾದ ನೇಮಗಳು ಬಂದವು. ಯಾಕೆಂದ್ರೆ ನಮ್ಮಲ್ಲಿ ಗೌಡ ಅಂದ್ರೆ ಹಿಂದೆ ಆ ಒಂದು ಗತ್ತಿತ್ತು. ಈ ಗೌಡ ಅಂದ್ರೆ ನಾವು ಜೀರೋ ಆಗ್ಬಿಟ್ಟಿದ್ದೀವಿ. ಆ ಜೀರೋನ ಹೀರೋ ಮಾಡಬೇಕು ಅಂದ್ರೆ ಮತ್ತೆ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಗೌಡ ಅಂತ ಹೆಸರಿಡ್ಬೇಕು ನಾವು. ಅವಾಗೇ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ನಮ್ಮ ಒಕ್ಕಲಿತನ ಉಳಿಯೋದು. ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯನಿರತರಾಗ.